ಹರಿ ಓಂ. ಡೊಂಗರ್ಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದಂತಹ ವೈಕುಂಠ ಏಕಾದಶಿಯ ಕಾರ್ಯಕ್ರಮ 30/12/25ನೇ ತಾರೀಕಿನಂದು ನಡೆದಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ಪರಮಾತ್ಮನ ದರ್ಶನ ಪಡೆದು ಸಂತೋಷಪಟ್ಟು ಪುನೀತರಾಗಿದ್ದೀರಿ. ಬಂದಂಥ ಭಕ್ತಾಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕ್ಷೇತ್ರದಲ್ಲಿ ಪರಮಾತ್ಮನ ದರ್ಶನ ಪಡೆದುಕೊಂಡು, ಹಾಗೆ ಕ್ಷೇತ್ರದ ವತಿಯಿಂದ ದಾನಿಗಳ ಸಹಾಯದಿಂದ ಸತ್ಕಾರ ಕೂಟವನ್ನು ನಾವು ಕ್ಷೇತ್ರದ ವತಿಯಿಂದ ಇಟ್ಟುಕೊಂಡಿದ್ದೆವು. ಆದರೆ ಅದನ್ನೆಲ್ಲ ಸ್ವೀಕರಿಸಿದಿರಿ ಎಂದು ನಾವು ಭಾವಿಸುತ್ತೇವೆ. ಆದರೆ ತುಂಬ ಜನಜಂಗುಳಿ, ಸಾವಿರಾರು ಜನರು ಇದ್ದುದರಿಂದ ನೀವು ದೇವರ ದರ್ಶನ ನಿಮಗೆ ಸರಿಯಾಗಿ ಸಿಗಲಿಲ್ಲ ಅಂತ ನಿಮ್ಮ ಭಾವನೆಗೆ ಎಣಿಸಬಹುದು. ಆದರೆ ನಾವು ಯಾವಾಗಲೂ ಎಣಿಸಬೇಕು, ನಾನು ದೇವರನ್ನು ನೋಡದಿದ್ದರೂ ತೊಂದರೆ ಇಲ್ಲ, ದೇವರು ನನ್ನನ್ನು ನೋಡಿದರೆ ಸಾಕು ಎಂಬ ದೊಡ್ಡ ಭಾವನೆಯಿಂದ ದರ್ಶನ ಇಟ್ಟಾಗ ನಮಗೆ ಫಲ ಸಿಕ್ಕುವುದು ದೇವರು ನೋಡಿದಾಗ ಮಾತ್ರ, ನಾವು ನೋಡಿದಾಗಲ್ಲ. ಆದ್ದರಿಂದ ನೀವು ಬಂದಿದ್ದೀರಾ. ಆದರೆ ಎಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಸಾಲಾಗಿ ಬಂದವರು ತುಂಬ ದಣಿದಿರ್ಬೋದು, ಆ ಬಿಸಿಲಿನ ಇದಕ್ಕೆಲ್ಲ ನಿಂತುಕೊಂಡಿದ್ದೀರಾ. ಆದರೂ ನಮ್ಮ ವೆಂಕಟರಮಣ ದೇವರ ದರ್ಶನ ಕಾದು ನಿಂತು ಫಲಾರ ಪಡೆದು ದೇವರ ದರ್ಶನ ಪಡೆದಿದ್ದೀರಾ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮದೇನಾದರೂ ಕ್ಷೇತ್ರದ ವತಿಯಿಂದ ನ್ಯೂನತೆ ಏನಾದರೂ ವ್ಯವಸ್ಥೆಯಲ್ಲಿ ಆಚೆ ಈಚೆ ಆದರೂ ಕೂಡ ನೀವು ನಮ್ಮನ್ನು ಕ್ಷಮಿಸಬೇಕು. ಯಾಕಂದರೆ ನಾವು ಕಾರ್ಯಕ್ರಮವನ್ನು ಎಲ್ಲಿ ತಪ್ಪುತ್ತೇವೆ ಸರಿ ಮಾಡಿಕೊಂಡು ಹೋಗ್ತಾ ಇರುವುದರಿಂದ ಇನ್ನು ಮುಂದಿನ ಕಾಲಕ್ಕೆ ಇನ್ನೂ ಹೆಚ್ಚಿನ ಜಾಗ್ರತೆ ತಗೊಂಡು ಒಳ್ಳೆಯ ರೀತಿಯಲ್ಲಿ ಮಾಡುವಂತಿದ್ದೇವೆ. ಮತ್ತು ದಾನಿಗಳು ತುಂಬ ರೀತಿಯಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ದಾನಿಗಳು ಧನ ಸಹಾಯವನ್ನು ಇತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಇರಲಿ. ಇನ್ನು ಮುಂದೆ ನಮ್ಮ ಒಳ್ಳೆಯ ಒಂದು ಕಾರ್ಯಕ್ರಮ ಅಂದರೆ ವೆಂಕಟರಮಣನಿಗೆ ಬ್ರಹ್ಮರಥ ಸಮರ್ಪಿಸುವ ಸಮಯದಲ್ಲಿ ಕಾಣಿಕೆ ಕೊಡಬೇಕಂತ ಇಚ್ಛೆ ಕಂಡ್ರೆ ಕ್ಷೇತ್ರಕ್ಕೆ ಬಂದು ಯಥಾಶಕ್ತಿ ಕಾಣಿಕೆ ಕೊಟ್ಟು ನಿಮ್ಮ ಈ ಜನ್ಮದ ಋಣವನ್ನು ಪರಮಾತ್ಮನಲ್ಲಿ ತೀರಿಸುವ ಒಂದು ದೊಡ್ಡ ಅವಕಾಶವನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲರೂ ಇದರ ಭಾಗವಹಿಸಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ದೇವಸ್ಥಾನಕ್ಕೆ ಕಾರ್ಯಕರ್ತರಾಗಿ ಬಂದಂಥ ಬೋಳಾರ ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನದ ಹಾಗೂ ಸೂರ್ಯನಾರಾಯಣ ದೇವಸ್ಥಾನದ ಸದಸ್ಯರು ಎಲ್ಲರೂ ಬಂದು ನಮ್ಮ ದಾರಿಯ ಉದ್ದಗಲಕ್ಕೂ ವ್ಯವಸ್ಥಿತವಾಗಿ ಜನರನ್ನು ರೂಪಿಸಿಕೊಂಡು ಒಳಗೆ ಹೋಗಲು ಅವಕಾಶ ಮಾಡಿಕೊಟ್ಟ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಆರಕ್ಷಕ ಠಾಣೆಯಿಂದ ಪೊಲೀಸ್ ಸಿಬ್ಬಂದಿಯವರು ಭಾರೀ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ವೆಂಕಟರಮಣನ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಕ್ಷೇತ್ರಕ್ಕೆ ವಿದ್ಯುತ್ತು ಒಳ್ಳೆಯ ರೀತಿಯಲ್ಲಿ ಯಾವುದೇ ಅವಘಡಗಳು ಆಗದಂತೆ ವಿದ್ಯುತ್ ಇಲಾಖೆಯವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಕಾರ್ಪೊರೇಷನ್ನಿಂದ ಅವರಿಂದಲೂ ಕೂಡ ನಮಗೆ ಈ ಈ ಕಸ ತೆಗೆಯುವುದಾಗಲಿ ಕ್ಲೀನ್ ಮಾಡೋದಾಗಲಿ ಎಲ್ಲ ರೀತಿಯಲ್ಲಿ ಅವರು ಸಹಕರಿಸಿದ ಹಾಗೆ ಪತ್ರಕರ್ತರು ಅವರು ಕೂಡ ತುಂಬ ರೀತಿಯ ಪ್ರಚಾರವನ್ನು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ವೆಂಕಟರಮಣ ಅವರನ್ನು ನೋಡಿ ಸಂತೋಷಪಟ್ಟು ಅವರ ಎಲ್ಲ ಜೀವನ ಉದ್ದಕ್ಕೂ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರೂ ಸುಖ ಜೀವನ ನಡೆಸಲಿ. ಇನ್ನೂ ಮುಂದಿನ ವರ್ಷಕ್ಕೆ ಇದಕ್ಕಿಂತಲೂ ವೈಭವದಿಂದ ಜನ ಸೇರಿ ಬಂದು ಪರಮಾತ್ಮನನ್ನು ದೃಷ್ಟಿ ಇಟ್ಟು ದೇವರು ಅವಕಾಶ ಕೊಟ್ಟದನ್ನು ಉಪಯೋಗಿಸಿಕೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು ಅಂತೇಳಿ ನನ್ನ ಎರಡು ಮಾತನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ. ಧನ್ಯವಾದ.